ಶುಭೋದಯಗಳು. ಶ್ರೀ ತರಳುಬಾಳು ಜಗದ್ಗುರು ವಿದ್ಯಾಸಂಸ್ಥೆ ರಿಜಿಸ್ಟರ್ ಸಿರಿಗೆರೆ ಈ ಸಂಸ್ಥೆ ಅಡಿಯಲ್ಲಿರುವ ಶ್ರೀ ಶಿವಾನಂದ ಪ್ರೌಢಶಾಲೆ ಶಿವನಪಾದ ಇಂದು ನಮ್ಮ ಶಾಲೆಯಲ್ಲಿ ವಿಜ್ಞಾನ ವಿಷಯದ ಮೇಲೆ ಹಮ್ಮಿಕೊಂಡಿರುವ ಒಂದು ಪಾಠದ ಮೇಲೆ ಕ್ವಿಜ್ ಅನ್ನು ಮಾಡಿಕೊಳ್ಳುತ್ತಿದ್ದೇವೆ. ಮೊದಲನೆಯದಾಗಿ ನನ್ನ ಪರಿಚಯ. ನನ್ನ ಹೆಸರು ಭಾಗ್ಯ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ಈಗ ಕ್ವಿಜ್ ಅನ್ನು ಆರಂಭಿಸೋಣ. ಕ್ವಿಜ್ನಲ್ಲಿ 4 ತಂಡಗಳು ಬರುತ್ತವೆ. 4 ತಂಡಗಳು: ಮೊದಲನೇ ತಂಡ ರಾಮಾನುಜನ್ ತಂಡ, ಎರಡನೇ ತಂಡ ಥಾಮಸ್ ಆಲ್ವಾ ಎಡಿಸನ್ ತಂಡ, ಮೂರನೇ ತಂಡ ಮೈಕಲ್ ಫ್ಯಾರಡೆ ತಂಡ, ನಾಲ್ಕನೇ ತಂಡ ರಾಬರ್ಟ್ ಹುಕ್ ತಂಡ. ಈ 4 ತಂಡಗಳು ಇಲ್ಲಿ ಕುಳಿತುಕೊಂಡಿದ್ದಾರೆ. ಈ ಮೊದಲನೇ ತಂಡ 4 ತಂಡಗಳು ಅವರ ಸದಸ್ಯರ ಪರಿಚಯವನ್ನು ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಮೊದಲನೇ ತಂಡ ಅವರ ಪರಿಚಯವನ್ನು ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ನನ್ನ ಹೆಸರು ಸಂಜನಾ ಕೆಕೆ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ವಂದನಾ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಅಂಜಲಿ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮೊದಲ ತಂಡ ರಾಮಾನುಜನ್ ತಂಡ ಅವರ ಪರಿಚಯವನ್ನು ಮಾಡಿಕೊಂಡಿದ್ದೆ. ಅವರಿಗೆ ಧನ್ಯವಾದಗಳು. ಈಗ ಎರಡನೇ ತಂಡ ಆದಂತಹ ಥಾಮಸ್ ಆಲ್ವಾ ಎಡಿಸನ್ ತಂಡ ಅವರ ಪರಿಚಯವನ್ನು ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ನನ್ನ ಹೆಸರು ಕಾವ್ಯ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಲಕ್ಷ್ಮಿ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಸುಮಿತ್ರಾ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎರಡನೇ ತಂಡ ಥಾಮಸ್ ಆಲ್ವಾ ಎಡಿಸನ್ ತಂಡ ಅವರ ತಂಡದ ಪರಿಚಯವನ್ನು ಮಾಡಿಕೊಂಡಿದೆ. ಅವರಿಗೆ ಧನ್ಯವಾದಗಳು. ಈಗ ಮೂರನೇ ತಂಡ ಮೈಕಲ್ ಫ್ಯಾರಡೆ ತಂಡ. ಮೈಕಲ್ ಫ್ಯಾರಡೆ ತಂಡ ಅವರ ಪರಿಚಯವನ್ನು ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ನನ್ನ ಹೆಸರು ಸಚಿನ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಗಣೇಶ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ರಂಜನ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮೈಕಲ್ ಫ್ಯಾರಡೆ ತಂಡ ಅವರ ಪರಿಚಯವನ್ನು ಮಾಡಿಕೊಂಡಿದೆ. ಅವರಿಗೆ ಧನ್ಯವಾದಗಳು. ಈಗ 4ನೇ ತಂಡ ಆದಂತಹ ರಾಬರ್ಟ್ ಹುಕ್ ತಂಡ ಅವರ ಪರಿಚಯವನ್ನು ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ನನ್ನ ಹೆಸರು ಸತೀಶ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ತರುಣ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಪ್ರಮೋದ್ ಜಿ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ರಾಬರ್ಟ್ ಹುಕ್ ತಂಡ ಅವರ ಪರಿಚಯವನ್ನು ಮಾಡಿಕೊಂಡಿದೆ. ಅವರಿಗೆ ಧನ್ಯವಾದಗಳು. 4 ತಂಡಗಳು ಅವರ ಪರಿಚಯವನ್ನು ಮಾಡಿಕೊಂಡಿದೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಈಗ ನಾವು ರಸಪ್ರಶ್ನೆ ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊದಲನೇ ಪ್ರಶ್ನೆ ಮೊದಲ ತಂಡಕ್ಕೆ, ರಾಮಾನುಜನ್ ತಂಡಕ್ಕೆ. 1ನೇ ಪ್ರಶ್ನೆ ಸಂಸರ್ಗ ಎಂದರೇನು? ಮೊದಲ ತಂಡಕ್ಕೆ. ಎರಡು ನರಕೋಶಗಳ ಖಾಲಿ ಸ್ಥಳಾವಕಾಶವನ್ನು ಸಂಸರ್ಗ ಎನ್ನುವರು. ಇವರ ಉತ್ತರ ಸರಿಯಾಗಿದೆ. 1ನೇ ತಂಡ ಸರಿಯಾದ ಉತ್ತರವನ್ನು ಹೇಳಿದ್ದಾರೆ. ಅವರು 1 ಅಂಕವನ್ನು ಗಳಿಸಿದ್ದಾರೆ. ಈಗ 2ನೇ ತಂಡಕ್ಕೆ 1ನೇ ಪ್ರಶ್ನೆ ಡೆಂಡ್ರೈಟ್ ಎಂದರೇನು? ಮಾಹಿತಿಯ ವಿದ್ಯುತ್ ಆವೇಗಗಳನ್ನು ಗುರುತಿಸಲ್ಪಡುತ್ತದೆ. ಆದ್ದರಿಂದ ಇದನ್ನು ಡೆಂಡ್ರೈಟ್ ಎನ್ನುವರು. ಇವರ ಉತ್ತರ ಸರಿಯಾಗಿದೆ. ಇವರಿಗೆ 1 ಅಂಕ. 2ನೇ ತಂಡ ಸರಿಯಾದ ಉತ್ತರವನ್ನು ನೀಡಿ 1 ಅಂಕವನ್ನು ಗಳಿಸಿದೆ. ಈಗ 3ನೇ ತಂಡಕ್ಕೆ 1ನೇ ಪ್ರಶ್ನೆ ಸಸ್ಯ ಹಾರ್ಮೋನ್ಗಳು ಯಾವುವು? ಸೈಟೋಪ್ಲಾಸ್ಮಿಕ್ ಆಕ್ಸಿನ್, ಅಬಿಸಿಕ್ ಆಮ್ಲ. ಇವರ ಉತ್ತರ ಸರಿಯಾಗಿದೆ. ಇವರಿಗೆ 1 ಅಂಕ. ಮೈಕಲ್ ಫ್ಯಾರಡೆ ತಂಡ ಸರಿಯಾದ ಉತ್ತರವನ್ನು ಹೇಳಿ 1 ಅಂಕವನ್ನು ಗಳಿಸಿದೆ. ಈಗ 4ನೇ ತಂಡಕ್ಕೆ ಮೊದಲ ಪ್ರಶ್ನೆ ಮಾನವನ ದೇಹದಲ್ಲಿರುವ ಅತಿ ದೊಡ್ಡ ಜೀವಕೋಶ ಯಾವುದು? ಅಂಡಾಣು ಜೀವಕೋಶ. ಇವರ ಉತ್ತರ ಸರಿಯಾಗಿದೆ. ಇವರ ತಂಡಕ್ಕೆ 1 ಅಂಕ. ಈಗ ಮೊದಲನೇ ಸುತ್ತಿನಲ್ಲಿ ಎಲ್ಲ ತಂಡಗಳು ಒಂದೊಂದು ಅಂಕವನ್ನು ಗಳಿಸಿ ಎಲ್ಲರೂ ಉತ್ತರವನ್ನು ನೀಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಪ್ರೇಕ್ಷಕರು ಚಪ್ಪಾಳೆಯನ್ನು ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಈಗ ನಾವು 2ನೇ ಸುತ್ತನ್ನು ಆರಂಭಿಸೋಣ. 2ನೇ ಸುತ್ತು ಮೊದಲ ತಂಡಕ್ಕೆ ಮೊದಲ ಪ್ರಶ್ನೆ ದೇಹದ ನಿಲುವು ಮತ್ತು ಸಮತೋಲನವನ್ನು ನಿಯಂತ್ರಿಸುವ ಮೆದುಳಿನ ಭಾಗ ಯಾವುದು?
ಮಹಾಮಸ್ತಿಷ್ಕ. ಇವರ ಉತ್ತರ ತಪ್ಪಾಗಿದೆ. ಈಗ ಎರಡನೇ ತಂಡಕ್ಕೆ ಹೋಗುತ್ತದೆ. ಅನುಮಸ್ತಿಷ್ಕ. ಇವರ ಉತ್ತರ ಸರಿಯಾಗಿದೆ. ಈಗ ಎರಡನೇ ತಂಡಕ್ಕೆ ಎರಡನೇ ಸುತ್ತಿನಲ್ಲಿ ಮೊದಲ ಪ್ರಶ್ನೆ, ಸಸ್ಯ ಹಾರ್ಮೋನ್ ಎಂದರೇನು? ಇವರು ಉತ್ತರವನ್ನು ಹೇಳದಿದ್ದರೆ ಮುಂದಿನ ತಂಡಕ್ಕೆ ಆ ಪ್ರಶ್ನೆ ಹೋಗುತ್ತದೆ. ಮುಂದಿನ ತಂಡ ಉತ್ತರವನ್ನು ಹೇಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಸಸ್ಯ ಹಾರ್ಮೋನ್ ಎಂದರೇನು? ರಾಸಾಯನಿಕ ಮೊಸಂಜರ. ಇವರ ಉತ್ತರ ತಪ್ಪಾಗಿದೆ. ಮುಂದಿನ ತಂಡ ಹೇಳಬೇಕು. ಈ ತಂಡ ಹೇಳದಿದ್ದರೆ ಮೊದಲ ತಂಡಕ್ಕೆ ಆ ಪ್ರಶ್ನೆ ಹೋಗುತ್ತದೆ. ರಾಸಾಯನಿಕ ವಸ್ತುಗಳು ಸಸ್ಯದ ಒಂದು ಭಾಗದಲ್ಲಿ ಬಿಡುಗಡೆಯಾಗುವುದನ್ನು ರಾಸಾಯನಿಕ ಹಾರ್ಮೋನ್ಗಳು ಎನ್ನುವರು. ಇವರ ಉತ್ತರ ಸರಿಯಾಗಿದೆ. ಇವರಿಗೆ 1 ಅಂಕ. ಈಗ ಎರಡನೇ ಸುತ್ತಿನಲ್ಲಿ ಮೂರನೇ ತಂಡಕ್ಕೆ ಪ್ರಶ್ನೆ, ಪರಾವರ್ತಿತ ಕ್ರಿಯೆ ಎಂದರೇನು? ಈ ಮೂರನೇ ತಂಡ ಉತ್ತರವನ್ನು ಹೇಳದಿದ್ದರೆ ನಾಲ್ಕನೇ ತಂಡ ಉತ್ತರ ಹೇಳಬೇಕೆಂದು ಕೇಳಿಕೊಳ್ಳುತ್ತೀನಿ. ಪರಿಸರದಲ್ಲಿ ಉಂಟಾಗುವ ಘಟನೆಗೆ ಪ್ರತಿಯಾಗಿ ಪ್ರಕ್ರಿಯೆ ಪರಿಸರದಲ್ಲಿ ಉಂಟಾಗುವ ಘಟನೆಗೆ ಪ್ರತಿಯಾಗಿ ಉಂಟಾಗುವ ಹಠಾತ್ ಕ್ರಿಯೆಯನ್ನು ಪರಾವರ್ತಿತ ಚಾಪು ಎನ್ನುವರು. ಇವರ ಉತ್ತರ ಸರಿಯಾಗಿದೆ. ಈಗ ಎರಡನೇ ಸುತ್ತಿನಲ್ಲಿ ನಾಲ್ಕನೇ ತಂಡಕ್ಕೆ ಪ್ರಶ್ನೆ, ಆಕ್ಸನ್ ಎಂದರೇನು? ಇವರು ಉತ್ತರವನ್ನು ಹೇಳಿರಲಿಲ್ಲ, ಅದಕ್ಕಾಗಿ ಈ ಪ್ರಶ್ನೆ ಮೊದಲ ತಂಡಕ್ಕೆ ಹೋಗುತ್ತದೆ. ಕೋಶ ಕೇಂದ್ರದಿಂದ ಬರುವ ಮಾಹಿತಿಯನ್ನು ನರತುದಿಗೆ ಸಾಗಿಸಲ್ಪಡುತ್ತದೆ. ಇದನ್ನು ಆಕ್ಸಾನ್ ಎನ್ನುವರು. ಇವರ ಉತ್ತರ ಸರಿಯಾಗಿದೆ. ಈಗ ಎರಡು ಸುತ್ತುಗಳು ಮುಕ್ತಾಯವಾಗಿದೆ. ಈಗ ನಾವು ಮೂರನೇ ಸುತ್ತನ್ನು ಮೊದಲ ತಂಡಕ್ಕೆ ಮೊದಲ ಪ್ರಶ್ನೆಯನ್ನು ಕೇಳೋಣ. ಅನಾವರ್ತನೆ ಎಂದರೇನು? ಬೆಳಕು, ಗುರುತ್ವ, ನೀರು ಇಂತಹ ಪರಿಸರದ ಪ್ರಚೋದನೆಯನ್ನು ಸಸ್ಯದ ಬೆಳವಣಿಗೆಗೆ ಸಾಗಿಸಲ್ಪಡುತ್ತದೆ. ಇದನ್ನು ಅನಾವರ್ತನೆ ಎನ್ನುವರು. ಇವರ ಉತ್ತರ ಸರಿಯಾಗಿದೆ. ಈ ತಂಡಕ್ಕೆ 1 ಅಂಕ. ಈಗ ಮೂರನೇ ಸುತ್ತಿನಲ್ಲಿ ಎರಡನೇ ತಂಡಕ್ಕೆ ಪ್ರಶ್ನೆ, ಆಕ್ಸಾನಿನ ಕ್ರಿಯೆ ಏನು? ಕಾಂಡದ ಬೆಳವಣಿಗೆಯನ್ನು ಸಹಾಯ ಮಾಡುತ್ತದೆ. ಇವರ ಉತ್ತರ ಸರಿಯಾಗಿದೆ.
ಮೂರನೇ ತಂಡಕ್ಕೆ ಪ್ರಶ್ನೆ. ಪರಿಸರದಲ್ಲಿ ಪ್ರತಿಯೊಂದು ವಿವಿಧ ಬದಲಾವಣೆಯು ಏನು ಪ್ರಚೋದಿಸುತ್ತದೆ? ಒಂದು ಸೂಕ್ತವಾದ ಚಲನೆಯನ್ನು ಪ್ರತಿರೋಧಿಸುತ್ತದೆ. ಇವರ ಉತ್ತರ ಸರಿಯಾಗಿದೆ. ಈ ತಂಡಕ್ಕೆ 1 ಅಂಕ. ಈಗ ನಾಲ್ಕನೇ ತಂಡಕ್ಕೆ ಪ್ರಶ್ನೆ. ಪ್ರಾಣಿಗಳಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವಗಳನ್ನು ಏನನ್ನು ಒದಗಿಸಲಾಗುತ್ತದೆ? ಇವರ ಉತ್ತರವನ್ನು ಹೇಳದಿದ್ದರೆ ಮೊದಲನೇ ತಂಡಕ್ಕೆ ಆ ಪ್ರಶ್ನೆ ಹೋಗುತ್ತದೆ. ನರ ಮತ್ತು ಸ್ನಾಯು. ಇವರ ಉತ್ತರ ಸರಿಯಾಗಿದೆ. ಈಗ 3 ಸುತ್ತುಗಳು ಮುಕ್ತಾಯವಾಗಿದೆ. ಈಗ ಅಲ್ಲಿ ಕುಂತಿರುವಂತಹ ಪ್ರೇಕ್ಷಕರಿಗೆ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. ಪರಾವರ್ತಿತ ಚಾಪುಗಳು ಎಲ್ಲಿ ಉಂಟಾಗುತ್ತವೆ? ಮೆದುಳು ಬಳ್ಳಿಯಲ್ಲಿ. ಪ್ರೇಕ್ಷಕರ ಉತ್ತರ ಸರಿಯಾಗಿದೆ. ಈಗ ನಾವು 4ನೇ ಸುತ್ತನ್ನು ಪ್ರಾರಂಭಿಸೋಣ. 4ನೇ ಸುತ್ತಿನಲ್ಲಿ ಮೊದಲ ತಂಡಕ್ಕೆ ಮೊದಲ ಪ್ರಶ್ನೆ. ಮೆದುಳು ಮತ್ತು ಮೆದುಳು ಬಳ್ಳಿ ಒಟ್ಟಿಗೆ ಎಲ್ಲಿ ವ್ಯವಸ್ಥೆಯನ್ನು ರೂಪಿಸುತ್ತದೆ? ಕೇಂದ್ರ ನರವ್ಯೂಹದಲ್ಲಿ ರೂಪಿಸುತ್ತದೆ. ಇವರ ಉತ್ತರ ಸರಿಯಾಗಿದೆ. ಈಗ 2ನೇ ತಂಡಕ್ಕೆ ಪ್ರಶ್ನೆ. ಮೆದುಳು ಪ್ರಮುಖ ಭಾಗಗಳನ್ನು ಹೊಂದಿದೆ, ಅವುಗಳಾವುವು? ಮೆದುಳು ಪ್ರಮುಖ 3 ಭಾಗಗಳನ್ನು ಹೊಂದಿದೆ, ಅವುಗಳಾವುವು? ಮುಮ್ಮೆದುಳು, ಮಧ್ಯ ಮೆದುಳು, ಹಿಮ್ಮೆದುಳು. ಇವರ ಉತ್ತರ ಸರಿಯಾಗಿದೆ. ಈಗ 3ನೇ ತಂಡಕ್ಕೆ ಮೊದಲ ಪ್ರಶ್ನೆ. ಮೆದುಳು ಎಷ್ಟು ಪ್ರಮುಖ ಭಾಗಗಳನ್ನು ಹೊಂದಿದೆ? 3 ಭಾಗಗಳನ್ನು ಹೊಂದಿದೆ. ಇವರ ಉತ್ತರ ಸರಿಯಾಗಿದೆ. 4ನೇ ತಂಡಕ್ಕೆ ಈಗ ಪ್ರಶ್ನೆ. ಮೆದುಳು ಯಾವ ಭಾಗವಾಗಿದೆ? ಪ್ರಮುಖ ಆಲೋಚನೆ. ಇವರ ಉತ್ತರ ಸರಿಯಾಗಿದೆ. ಈಗ 4 ತಂಡಗಳು ಮುಕ್ತಾಯಗೊಂಡವು. ಈಗ ನಾವು 5ನೇ ಸುತ್ತನ್ನು ಪ್ರಾರಂಭಿಸೋಣ. 5ನೇ ಸುತ್ತು ಮೊದಲ ತಂಡಕ್ಕೆ ಮೊದಲ ಪ್ರಶ್ನೆ. ಮೆದುಳು ಒಂದು ಪೆಟ್ಟಿಗೆಯೊಳಗೆ ಕುಳಿತುಕೊಂಡಂತೆ ದೇಹವು ವಿನ್ಯಾಸಗೊಂಡಿದೆ. ಎಲುಬಿನ ಪೆಟ್ಟಿಗೆಯೊಳಗೆ. ಇವರ ಉತ್ತರ ಸರಿಯಾಗಿದೆ. ಈಗ 2ನೇ ತಂಡಕ್ಕೆ 2ನೇ ಪ್ರಶ್ನೆ. ಹೈಡ್ರೋ ಎಂದರೆ ಅರ್ಥ? ಮೆದುಳು ಬಳ್ಳಿ. ಇವರ ಉತ್ತರ ತಪ್ಪಾಗಿದೆ. ಈಗ 3ನೇ ತಂಡ ಉತ್ತರವನ್ನು ಹೇಳಬೇಕು. ನೀರು. ಇವರ ಉತ್ತರ ಸರಿಯಾಗಿದೆ. ಈಗ 3ನೇ ತಂಡಕ್ಕೆ ಮೊದಲ ಪ್ರಶ್ನೆಯನ್ನು ಕೇಳುತ್ತೇನೆ. ಯಾವುದು ಸಸ್ಯಗಳ ಬೆಳವಣಿಗೆಗೆ ಸಂಬಂಧಿಸಿಲ್ಲ? ಅಸಿಟಿಕ್ ಆಮ್ಲ. ಇವರ ಉತ್ತರ ಸರಿಯಾಗಿದೆ.
ಈಗ 4ನೇ ತಂಡಕ್ಕೆ ಮೊದಲ ಪ್ರಶ್ನೆ. ಬೆಳವಣಿಗೆಯ ಹಾರ್ಮೋನ್ ಅನ್ನು ಯಾವುದು ಉತ್ಪಾದಿಸುತ್ತದೆ? ಪಿಟ್ಯೂಟರಿ ಗ್ರಂಥಿ. ಇವರ ಉತ್ತರ ಸರಿಯಾಗಿದೆ. ಈಗ 5 ಸುತ್ತುಗಳು ಮುಕ್ತಾಯಗೊಂಡವು. ಈಗ 6ನೇ ಸುತ್ತನ್ನು ಪ್ರಾರಂಭಿಸೋಣ. 6ನೇ ಸುತ್ತು. ಯಾವುದರಿಂದ ರಕ್ತ ನಿಯಂತ್ರಿಸಲ್ಪಡುತ್ತದೆ? ಇವರು ಉತ್ತರ ಹೇಳದಿದ್ದರೆ ಮುಂದಿನ ತಂಡಕ್ಕೆ ಹೋಗುತ್ತದೆ. ಅಟಿಲರ್ ಗ್ರಂಥಿ. ಅಡ್ರಿನಲ್ ಗ್ರಂಥಿ. ಇವರ ಉತ್ತರ ಸರಿಯಾಗಿದೆ. ಮಹಾಮಸ್ತಿಷ್ಕ ಇದು ಯಾವುದರ ಕೇಂದ್ರವಾಗಿದೆ? ಅರಿವಿನ ಕೇಂದ್ರವಾಗಿದೆ. ಇವರ ಉತ್ತರ ಸರಿಯಾಗಿದೆ. ಈಗ ಮೈಕಲ್ ಫ್ಯಾರಡೆಗೆ ಒಂದು ಪ್ರಶ್ನೆ. ಆಲೋಚನೆ ಶಕ್ತಿಯ ಪ್ರಮುಖ ಭಾಗ ಯಾವುದು? ಮಹಾಮಸ್ತಿಷ್ಕ. ಇವರ ಉತ್ತರ ಸರಿಯಾಗಿದೆ. ಅನೈಚ್ಛಿಕ ಕ್ರಿಯೆಗಳನ್ನು ಯಾವುದು ನಿಯಂತ್ರಿಸುತ್ತದೆ? ಮೆದುಳು. ಮಧ್ಯ ಮೆದುಳು. ಇವರ ಉತ್ತರ ಸರಿಯಾಗಿದೆ. ಈಗ 6ನೇ ಸುತ್ತು ಮುಕ್ತಾಯಗೊಂಡಿತ್ತು. ಈಗ ನಾವು ಪ್ರೇಕ್ಷಕರಿಗೆ ಒಂದು ಪ್ರಶ್ನೆಯನ್ನು ಕೇಳೋಣ. 2 ನರಕೋಶಗಳ ನಡುವಿನ ಅಂತರವನ್ನು ಹೀಗೆಂದು ಕರೆಯುತ್ತಾರೆ? ಸಂಸರ್ಗ. ಇವರ ಉತ್ತರ ಸರಿಯಾಗಿದೆ. ಈಗ ನಾವು 7ನೇ ಸುತ್ತನ್ನು ಆರಂಭಿಸೋಣ. 7ನೇ ಸುತ್ತಿನಲ್ಲಿ ಮೊದಲ ತಂಡಕ್ಕೆ ಮೊದಲ ಪ್ರಶ್ನೆ. ಅನುವರ್ತನೆ ಎಂದರೇನು? ಬೆಳಕು, ಗುರುತ್ವ, ನೀರು ಇಂತಹ ಪರಿಸರದಲ್ಲಿರುವ ಪ್ರಚೋದನೆಗೆ ಸಸ್ಯದ ಬೆಳವಣಿಗೆಗೆ ನಿಯಂತ್ರಿಸುತ್ತದೆ. ಇದನ್ನು ಅನುವರ್ತನೆ ಎನ್ನುವರು. ಇವರ ಉತ್ತರ ಸರಿಯಾಗಿದೆ. ಈ ತಂಡಕ್ಕೆ ಒಂದು ಅಂಕ. ಈಗ 2ನೇ ತಂಡಕ್ಕೆ ಮೊದಲ ಪ್ರಶ್ನೆ. ಸಸ್ಯ ಹಾರ್ಮೋನ್ ಎಂದರೇನು? ಹಾರ್ಮೋನ್ ಎಂದರೇನು? ರಾಸಾಯನಿಕ ವಸ್ತುಗಳನ್ನು ಸಸ್ಯದ ಒಂದು ಭಾಗದಲ್ಲಿ ಬಿಡುಗಡೆಯಾಗುವ ಇನ್ನೊಂದು ಭಾಗದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಸಸ್ಯ ಹಾರ್ಮೋನ್. ಇವರ ಉತ್ತರ ಸರಿಯಾಗಿದೆ. ಈ ತಂಡಕ್ಕೆ ಒಂದು ಅಂಕ. ಈಗ 3ನೇ ತಂಡಕ್ಕೆ
ಮೂರನೇ ಪ್ರಶ್ನೆ, ಆಕ್ಸಿನಿನ ಕಾರ್ಯ. ಜೀವಕೋಶ ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಇವರ ಉತ್ತರ ಸರಿಯಾಗಿದೆ. ಈ ತಂಡಕ್ಕೆ ಒಂದು ಅಂಕ. ಈಗ ನಾಲ್ಕನೇ ತಂಡಕ್ಕೆ ಪ್ರಶ್ನೆ, ಜಿಬೆರೆಲ್ಲಿನ್ನ ಕಾರ್ಯ. ಜಿಬೆರೆಲ್ಲಿನ್ನ ಕಾರ್ಯ. ಕಾಂಡದ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಇವರ ಉತ್ತರ ಸರಿಯಾಗಿದೆ. ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ 7 ಸುತ್ತುಗಳು ಮುಕ್ತಾಯವಾಗಿದೆ. ಈಗ ನಾವು ತಂಡದ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಈ ರೀತಿ ಅಂಕವನ್ನು ಪಡೆದಿದ್ದಾರೆ. ಅಂಕದಲ್ಲಿ ಮೊದಲನೇ ಸ್ಥಾನ ರಾಮಾನುಜನ್ ಸ್ಥಾನ, 2ನೇ ಸ್ಥಾನ ರಾಬರ್ಟ್ ಹುಕ್ ಸ್ಥಾನ, 3ನೇ ಸ್ಥಾನ ಹೀಗಿದೆ ಥಾಮಸ್ ಅಲ್ವಾ ಎಡಿಸನ್ ಮತ್ತು ಮೈಕಲ್ ಫ್ಯಾರಡೆ. ಇವೆರಡು ತಂಡಗಳು ಸಮನಾಗಿ ಬಂದಿದೆ. ಈ ತಂಡಗಳಿಗೆ ಧನ್ಯವಾದಗಳು. ಇಲ್ಲಿಗೆ ರಸಪ್ರಶ್ನೆ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ. ಧನ್ಯವಾದಗಳು.